ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಬೆಳಗ್ಗೆ ವಾಕ್ ಹೋಗ್ತಾಯಿದ್ದೀನಿ. ನಿನ್ನೆ ನೈಟ್ ಮಳೆ ಬಂದಿದೆ, ಇಲ್ಲಿ ಫುಲ್ಲು ಮಳೆಯಲ್ಲಿ ಆಚೆ ಬರಲಿಲ್ಲ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ವಾಕ್ ಮಾಡಿ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ. ಬನ್ನಿ, ವಾಕಿಂಗ್ ಹೋಗ್ತಾಯಿದ್ದೀನಿ. ವಾಕಿಂಗ್ ಹೋದ್ಮೇಲೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಸಿಗೋಣ ಗಾಯ್ಸ್. ವಾಕ್ ಮಾಡಿ ಕೂತಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಜನಗಳೆಲ್ಲ ವಾಕ್ ಮಾಡ್ತಾಯಿದ್ದಾರೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಇಷ್ಟೊತ್ತು ನಾನು ವಾಕ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕೂತ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ವಾಕ್ ಮಾಡಿ ಮನೆ ಕಡೆ ಹೋಗೋಣ. ನಿಮ್ಮದೇನು ಸಮಾಚಾರ? ಇನ್ನೂ ಎದ್ದಿದ್ದೀರಾ ಇಲ್ವಾ? ಎದ್ದಿಲ್ಲ ಅಂದರೆ ಎದ್ದೇಳಿ ಫ್ರೆಶ್ ಅಪ್ ಆಗಿ ಗೈಸ್. ಹೋಗ್ತಾಯಿದ್ದೀನಿ. ವಾಕ್ ಮಾಡಿರೋ ಜಾಗ ನೋಡಿ, ಇಲ್ಲೇ ವಾಕ್ ಮಾಡಿದ್ದು. ಹೋಗ್ತಾ ಇದ್ದೀನಿ ಮನೆ ಕಡೆ. ಮಂಡೇ ಅಲ್ವಾ, ಸ್ಕೂಲ್ ಬಸ್ಸೆಲ್ಲ ರೆಡಿಯಾಗಿದೆ, ಹುಡುಗರೆಲ್ಲ ಹೋಗ್ತಾಯಿದ್ದಾರೆ ಸ್ಕೂಲ್ಗೆ. ನಮ್ಮ ಚಿಂಕುನು ಬರ್ತಾನೆ ಇವಾಗ. ಚಿಂಕುನು ಬಂದು ಇದೇ ರೀತಿ ಬಸ್ಸಲ್ಲಿ ಹೋಗ್ತಾ ಇರ್ತಾನೆ. ನೋಡಿ, ರೋಡ್ ಮೇಲಿದ್ದೀನಿ, ವೆದರ್ ಕೂಲಾಗಿದೆ. ಜನಗಳು ಹೋಗ್ತಾ ಇದ್ದಾರೆ. ಆಫೀಸಿಗೆ ಹೋಗೋರು ಆಫೀಸು, ಜಿಮ್ಮಿಂದ ಮನೆಗೆ, ಮನೆಯಿಂದ ಆಫೀಸು. ನೋಡಿ, ಬೆಂಗಳೂರು ಹರಿಬರಿ ಜೀವನ, ಎಂತ ಮಾಡಬೇಕು. ಬನ್ನಿ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ಸಿಗೋಣ. ಗಾಯ್ಸ್, ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ದೇವರಿಗೆ ಕೈ ಮುಗಿದು ನಿಂತಿದ್ದೀನಿ. ಇವತ್ತು ಸೋಮವಾರ ಇಲ್ಲಿ ಎಲ್ಲಾದರೂ ದೇವ್ರ ಗುಡಿ ಇದೆಯಾ ನೋಡಿಬಿಟ್ಟು ದೇವ್ರ ಗುಡಿಗೆ ಹೋಗಬೇಕು ಅಂತ ಇದ್ದೀನಿ. ನೋಡೋಣ, ಎಲ್ಲಾದರೂ ದೇವ್ರ ಗುಡಿ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೊಂದು ಕೈ ಮುಗಿದು ಬರ್ತೀನಿ. ಮಹಾದೇವನ ಗುಡಿ ಎಲ್ಲಾದರೂ ಇದೆಯಾ ಅಂತ ಸರ್ಚ್ ಮಾಡ್ತೀನಿ, ಲೊಕೇಶನಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡ್ತೀನಿ ಗೈಸ್. ನೋಡೋಣ ಏನಾಗುತ್ತೆ. ಸಿಕ್ಕರೆ ಎಲ್ಲಾದರೂ ಸಮೀಪ ಇದ್ದರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಗೈಸ್. ಇಲ್ಲ ಅಂದರೆ ಮತ್ತೆ ಇಲ್ಲೇ ಮನೆಯಲ್ಲಿ ಮತ್ತೆಂತ ಮಾಡೋದು. ಏನಂತೀರಿ ನೀವೆಲ್ಲ? ಫ್ರೆಶ್ ಆಗಿದ್ದೀರಾ? ಫ್ರೆಶ್ ಆಗಿ ಮಂಡೇ ಇವತ್ತು ಫ್ರೆಶ್ ಆಗಿಬಿಟ್ಟು ದೇವರಿಗೆ ಒಂದು ಕೈ ಮುಗಿರಿ ಗಾಯ್ಸ್. ಓಂಕಾರೇಶ್ವರ ಟೆಂಪಲ್ ಅಂಥೇಳಿ ಆ ಕಡೆ ಹೋಗ್ತಾಯಿದ್ದೀನಿ. ನೋಡಿ, ಬೈಕ್ ಮೇಲಿದ್ದೀನಿ. ಮನೇಲಿ ಕೂತಿದ್ದೆ, ಹಾಗೆ ಮ್ಯಾಪ್ ತೆಗೆದು ನೋಡಿದೆ. ನೋಡೋಣ ಯಾವ ಕಡೆ ಯಾವ ಗುಡಿ ಇದೆ, ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಓಂಕಾರೇಶ್ವರ ಟೆಂಪಲ್ ಅಂತ ಬಂತು, ಇಲ್ಲೇ ಸಮೀಪ ಇದೆ, ಒಂದು 2 ಕಿಲೋಮೀಟರ್ಸ್ ಇದೆ ಗಾಯ್ಸ್. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡೋಣ ಟೆಂಪಲ್ ಹೇಗಿದೆ ಅಂಥೇಳಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ಟೆಂಪಲಿಗೆ ಬಂದಿದ್ದೀನಿ. ಪಾರ್ಕಿಂಗ್ಗೆ 10 ರೂಪಾಯಿ. ನೋಡಿ, ದೇವಸ್ಥಾನ ಕ್ರೇಜಿಯಾಗಿದೆ. ಒಳಗಡೆ ಹೋಗ್ಬಿಟ್ಟು ಸಿಗೋಣ. ಇಲ್ಲಿ ನೋಡಿ ಗೈಸ್, ನೋಡಿ ಯಾವ ರೀತಿ ಇದೆ ಅಂತ ಟೆಂಪಲ್ಲು. ಓಂಕಾರೇಶ್ವರ ಟೆಂಪಲ್ ಅಂತ. ಒಳಗಡೆಯಿಂದ ಅಲೋ ಮಾಡ್ತಾಯಿಲ್ಲ ತೆಗಿಯೋಕ್ಕೆ, ಸೊ ಆಚೆಯಿಂದ ಮಾಡ್ತಾಯಿದ್ದೀನಿ ವಿಡಿಯೋ. ಚೆನ್ನಾಗಿದೆ ಗೈಸ್. ಬೆಂಗಳೂರಲ್ಲಿದ್ದರೆ ನೀವು ಬಂದು ವಿಸಿಟ್ ಮಾಡಿ. ಈ ಕಡೆ ನೋಡಿ, ಹಸು ದನ ಕರುಗಳಿಗೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಶಾಲಾ ಅನಿಸುತ್ತೆ, ಗೋಶಾಲಾ ಅನಿಸುತ್ತೆ ಮೋಸ್ಟ್ಲಿ ಈ ಕಡೆ. ಹೊರಗಡೆಯಿಂದ ಸುತ್ತಾಗ್ತಾಯಿದ್ದೀನಿ ನಾನು ದೇವ್ರಿಗೆ. ನೋಡಿ, ಒಳ್ಳೆ ರೀತಿಯಿಂದ ಕಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್, ದೇವಸ್ಥಾನ ಚೆನ್ನಾಗಿದೆ. ಬಂದು ಒಳ್ಳೆಯದಾಯಿತು, ದೇವರ ದರ್ಶನ ಆಯಿತು. ನೋಡಿ ಗೈಸ್, ಈ ರೀತಿ ಇದೆ ಟೆಂಪಲ್ಲು. ದೂರದಿಂದ ನೋಡಿದರೆ ಟೋಟಲಿ ಪೀಸ್ ಆಗಿದೆ ಗೈಸ್ ಟೆಂಪಲಲ್ಲಿ. ಮನಸ್ಸಿಗೆ ಖುಷಿ ಆಯಿತು. ಒಳ್ಳೆ ಜಾಗ ಇದೆ ಗೈಸ್, ನೀವು ಬಂದು ವಿಸಿಟ್ ಮಾಡಿ. ಓಂಕಾರೇಶ್ವರ ಟೆಂಪಲ್ ಅಂತ ಕ್ರೇಜಿಯಾಗಿದೆ ನೋಡಿ. ಸ್ಟೆಪ್ಸ್ ಇದಾವೆ ಇಲ್ಲಿ, ಇವೆಲ್ಲ ಕಲ್ಲಿಂದ ಮಾಡಿರೋದು ಸ್ಟೆಪ್ಸ್ಗಳು.
ಇಲ್ಲಿ ದೇವರು, ಯಾವುದೋ ದೇವರು ಇದ್ದಾರೆ, ಇಲ್ಲಿ ದೇವ್ರದ್ದು ವಿಗ್ರಹ ಇದೆ. ಮೈನ್ ಟೆಂಪಲ್ ಈ ಕಡೆ ಇದೆ ನೋಡಿ, ಇದು ಕಾಣಿಸ್ತಿದೆ ಅಲ್ಲ, ಮೈನ್ ಟೆಂಪಲ್ಲು ಮುಂದ್ಗಡೆ ಇದೆ. ಹಿಂದ್ಗಡೆನೇ ಇಲ್ಲಿ ಆಲದ ಮರ ಇದೆ ಅನಿಸುತ್ತೆ. ಆಲದ ಮರಕ್ಕೆ ಇವರು ಸ್ವಲ್ಪ ಕವರಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆಲ್ಲ. ಪ್ರಶಾಂತವಾಗಿದೆ ಆಲದ ಮರ. ನೋಡಿ, ಹಿಂದೂ ಶ್ರೀ ಮಧ್ವಾಚಾರ್ಯರು ಅವರ ಮೂರ್ತಿ. ವನದುರ್ಗಾದೇವಿ ದೇವಸ್ಥಾನ ಅಂತೆ. ಪ್ರತಿಮೆ ಇಲ್ಲದ ಪ್ರಾರ್ಥನೆ ಸ್ಥಳ ಅಂತೆ. ಇಸ್ಲಾಂ ಪ್ರತಿಮೆ ಇಲ್ಲದ ಪ್ರಾರ್ಥನೆ ಸ್ಥಳ. ನೋಡಿ ಯಾವ ರೀತಿ ಚೆನ್ನಾಗಿ ಕಟ್ಟಿದ್ದಾರೆ, ಅವ್ರದ್ದು ಮಾಡಿದ್ದಾರೆ. ಇಲ್ಲಿ ಭೇದ ಭಾವ ಇಲ್ಲ. ಸನಾತನ ಅಂದ್ರೇ ಭೇದ ಭಾವ ಇಲ್ಲ. ಕ್ರೈಸ್ತ ಧರ್ಮ, ಇಲ್ಲಿ ನೋಡಿ ಗಾಯ್ಸ್, ಜೈನ್ ಧರ್ಮ, ಬುದ್ಧಂದು. ಇಲ್ಲಿ ಎದುರುಗಡೆ ಟೆಂಪಲ್ ಇದೆ, ಗೌತಮ್ ಬುದ್ಧ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಬಂದು ವಿಸಿಟ್ ಮಾಡಿ ಗೈಸ್. ಸಿಖ್ ಧರ್ಮದ್ದು ನೋಡಿ, ಎಲ್ಲ ಧರ್ಮದಲ್ಲಿ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಹಿಂದೂ ಅದ್ವೈತ ಭಗವದ್ದಾದ ಶ್ರೀ ಶಂಕರಾಚಾರ್ಯರು ನೋಡಿ. ಇಲ್ಲಿ ರಾಮಾನುಜಾಚಾರ್ಯರು, ವಿಶಿಷ್ಟಾದ್ವೈತ ಅಂತೇಳಿ ನೋಡಿ. ಇಲ್ಲಿ ಸಿಟಿ ವ್ಯೂ ನೋಡಿ ಗೈಸ್, ದೇವಸ್ಥಾನ ಗುಡ್ಡದ ಮೇಲಿರೋದು ನೋಡಿ ಹೇಗಿದೆ ಸಿಟಿ. ಇಲ್ಲಿ ದೇವಸ್ಥಾನ ಇದೆ, ಶಿವಂದು. ಕ್ರೇಜಿಯಾಗಿದೆ. ಮಾರ್ನಿಂಗಿಂದ ಮನೆಯಲ್ಲೇ ಇದ್ದೆ, ಬೇಸರ ಆಗ್ತಿದೆ. ಇವತ್ತು ಉಪವಾಸ, ಊಟನೂ ಮಾಡಿಲ್ಲ. ಸ್ವಲ್ಪ ಏನಾದರೂ ತಿಂದು ಅಂತ ಆಚೆ ಹೋಗ್ತಾಯಿದ್ದೀನಿ, ಊಟನೇ ಮಾಡಿ ಬರ್ತೀನಿ. ಗಾಡಿ ಒಂದು ಪಂಚರ್ ಆಗಿದೆ ಗಾಯ್ಸ್, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಗಾಯ್ಸ್, ಗಾಡಿ ಚುಚ್ಚಿದೆ. ಯಾವಾಗ ಚುಚ್ಚಿದೆ ಅಂತ ಗೊತ್ತಿಲ್ಲ. ಗಾಡಿ ಪಂಚರ್ ಆಗಿದೆ. ಗಾಡಿ ಜೋಡಿಸ್ಕೊಂಡು ಬರಬೇಕು. ಇವಾಗ ನೋಡ್ತೀನಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಹೋಗಿ ಜೋಡಿಸ್ಕೊಂಡು ಬರ್ತೀನಿ. ಮನೆ ಆಚೆ ಶೂಟಿಂಗ್ ನಡೀತಾ ಇದೆ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಶೂಟಿಂಗ್ ನಡೀತಾ ಇದೆ ಮನೆ ಆಚೆ. ಇಲ್ಲಿ ಅದ್ರ ಮನೆ ಕಾಣಿಸ್ತಾ ಇದೆಲ್ಲ, ಶೂಟಿಂಗ್ ಹೌಸ್ ಅದು ನೋಡಿ. ಶೂಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ಶೂಟಿಂಗ್ಗಳೆಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ರೋಡ್ ಮೇಲೆ ಮಾಡ್ತಾ ಇದ್ದಾರೆ ಶೂಟಿಂಗ್ ನೋಡಿ. ಶೂಟಿಂಗ್ ನಡೀತಾ ಇದೆ. ಹೌದು, ಸೀರಿಯಲ್ ಅನಿಸುತ್ತೆ ಮೋಸ್ಟ್ಲಿ ನೋಡಿ. ಗೈಸ್ ನೋಡಿ, ಪಂಕ್ಚರ್ ಶಾಪ್ ಹತ್ರ ಬಂದಿದ್ದೀನಿ. ಪಂಕ್ಚರ್ ಆಗಿದೆ ಗಾಡಿ. ಇಲ್ಲೇ ಮನೆ ಹತ್ರ ಒಂದು ಸ್ವಲ್ಪ ದೂರ ನಮ್ಮ ಅಕ್ಕವ್ರ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಂದಿದ್ದೀನಿ ನೋಡಿ. ಹಿಂದುಗಡೆ ಇದು ಕೈರು ಪಂಕ್ಚರ್. ಸೊ ಗೈಸ್, ನೋಡಿದ್ರಿ ಇವತ್ತಿನ ದಿವಸ ಏನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅಂತ. ಇದೇ ಥರ ನೋಡ್ತಾ ಇರಿ. ಇವತ್ತು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಸೋಮವಾರ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವರಿಗೊಂದು ಕೈ ಮುಗ್ದೆ.
ಇದು ಓಂಕಾರೇಶ್ವರ ಟೆಂಪಲ್ ಅಂತ. ಇಲ್ಲೇ ಇಂದ 1-2 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ಬೈಕ್ ತೊಗೊಂಡು ಹೋಗಿದ್ದೆ, ಬೈಕ್ ಪಂಚರ್ ಒಂದಾಯಿತು. ನೋಡಿದ್ರಲ್ಲ, ಬೈಕ್ ಪಂಚರ್ ತೆಗೆಸ್ಕೊಂಡು ಹಾಗೆ ಇವತ್ತು ಉಪವಾಸ ಸೋಮವಾರ. ಇವಾಗ ಜಸ್ಟ್ ತಾನೇ ಊಟ ಮಾಡಿಬಿಟ್ಟು ಕೂತಿದ್ದೀನಿ. ಸೊ ಇವತ್ತಿಗೆ ಬ್ಲಾಗ್ಸ್ ಮುಗಿಸೋಣ. ಸೊ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು.